ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀವಿ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀವಿ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ಮನೆಗೆ ಸ್ವಲ್ಪ ಗ್ರಾಸರೀಸ್ ಬೇಕಿತ್ತು. ಜಿಯೋ ಮಾರ್ಟಲ್ಲಿ ಆರ್ಡ್ರ್ ಮಾಡಿದ್ದೆ, ಅದೆಲ್ಲ ಬಂದಿತ್ತು. ಅಮ್ಮ ಅನ್ಪ್ಯಾಕ್ ಮಾಡ್ತಾ ಇದ್ದಾವೆ. ಏನಪ್ಪ ಅಂತ ಹೇಳಿದ್ರೆ, ಜಿಯೋ ಮಾರ್ಟಲ್ಲಿ ಇವಾಗ ತುಂಬ ಬೇಗನೆ ಸರ್ವಿಸ್ ಕೊಡ್ತೇವೆ. ನಾನು ರಿಲಯನ್ಸಲ್ಲಿ ವರ್ಕ್ ಮಾಡೋದ್ರಿಂದ ಮೊದಲೆಲ್ಲ ತುಂಬ ಡಿಲೇ ಆಗ್ತಾಯಿತ್ತು. ಒಂದೊಂದು ಡೇ ಎಲ್ಲ ತೊಗೋತಾ ಇದ್ರು. ಜಸ್ಟ್ ಈಗ 10 ಮಿನಿಟ್ಗೆಲ್ಲ ಮನೆಗೆ ನಮಗೇನು ಬೇಕೋ ಆ ಗ್ರಾಸರೀಸ್ ಎಲ್ಲ ಬರುತ್ತೆ. ಎಷ್ಟು ಅಪ್ಡೇಟ್ ಆಗಿದೆ ಅಲ್ವಾ? ತುಂಬ ಅಪ್ಡೇಟ್ ಆಗಿದೆ. ನೆಕ್ಸ್ಟ್ ನಮ್ಮ ಮಕ್ಕಳ ಕಾಲಕ್ಕೆ ಹೇಗೆ ಅಂತ ಗೊತ್ತಿಲ್ಲ. ಸ್ವಲ್ಪ ಬಿಸಿಲಿದ್ದರಿಂದ ಅಮ್ಮ ಪಾಪು ಬಟ್ಟೆ ಎಲ್ಲ ಒಣಗಾಕ್ತಾ ಇದ್ವು. ಆದರೆ ನನ್ನ ತಮ್ಮ ಪಾಪು ಬಟ್ಟೆ ನಾನು ಒಣಗ್ತೀನಿ ಕೊಡಿ ಅಂತ ಹೇಳ್ದ. ಹೊಸ ಬಟ್ಟೆಗಳನ್ನೆಲ್ಲ ಒಂದು ಸಲ ವಾಶ್ ಮಾಡಿ ಪಾಪುಗೆ ಹಾಕೋದು ತುಂಬ ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ ಯಾವುದೇ ರೀತಿ ಇನ್ಫೆಕ್ಷನ್ ಆಗೋಲ್ಲ, ಅದಕ್ಕೋಸ್ಕರ. ಅದೆಲ್ಲ ಮುಗಿದ ಮೇಲೆ ನಾನಿವತ್ತು ಒಂದು ರೀಲ್ಸ್ ಮಾಡೋಣ ಅಂತ ನನ್ನ ತಮ್ಮಂಗೆ ಹೇಳ್ತಾ ಇದ್ದೆ. ಅದಕ್ಕೋಸ್ಕರ ಅವನು ಜಡೆ ಹಾಕ್ತೀನಿ, ನಾನು ಹಾಕ್ತೀನಿ ಬಾ ಅಂತ ಹೇಳಿ ಜಡೆ ಟ್ರೈ ಮಾಡ್ದೆ. ನಾನು ಸ್ವಲ್ಪ ಲಾಂಗ್ ಹೇರ್ ಇರೋದ್ರಿಂದ ಸಿಕ್ಕಾಬಟ್ಟೆ ಕಷ್ಟ ಆಯಿತು. ತುಂಬ ಸಿಕ್ ಮಾಡಿಟ್ಟ ಕೂದಲನ್ನೆಲ್ಲ. ಇವನ ಕೈಲಿ ಇನ್ನೊಂದು ಸಲ ಜಡೆ ಹಾಕಿಸ್ಕೋಬಾರ್ದಪ್ಪ ಅಂತ ಅನ್ನಿಸ್ತಿತ್ತು. ಯಾಕೆ ಅಂತ ಹೇಳಿದ್ರೆ ಅಷ್ಟು ಜೋರಾಗೆಲ್ಲ ಎಳಿತಾ ಇದ್ದ. ಪಾಪ ಅವನಿಗೆ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಆದ್ರೂ ಫೈನಲಿ ತುಂಬ ಚೆನ್ನಾಗಿ ಜಡೆ ಹಾಕ್ತಾ. ಫಿನಿಶಿಂಗ್ ಬರಲಿಲ್ಲ, ಬಟ್ ಓಕೆ, ಅಷ್ಟು ಕಲ್ತಿದ್ದೇನಲ್ಲ ಅದಕ್ಕೆ ಖುಷಿ ಆಯಿತು. ನೀಟಾಗಿ ಜಡೆ ಹಾಕಿ ಮುಂದೆ ಬಿಟ್ಟ. ನೋಡು ಹೇಗೆ ಕಾಣಿಸ್ತಾ ಇದೆ ಅಂತ. ಆ್ಯಕ್ಚುಲಿ ನನಗೆ ಇವತ್ತು 2 ಜಡೆ ಹಾಕೋಬೇಕು ಅಂತ ತುಂಬ ಆಸೆ ಆಗಿತ್ತು. ಅವನಿಗೆ 2 ಜಡೆ ಹಾಕು ಅಂತ ಹೇಳ್ದ. 2 ಜಡೆ ನನಗೆ ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ, 1 ಜಡೆ ಮಾತ್ರ ಹಾಕ್ಕೊಡ್ತೀನಿ ನಾನು ಅಂತ ಹೇಳ್ದ. ಸೊ ಫೈನಲ್ ಲುಕ್ ಈ ಥರ ಬಂತು. ಫಿನಿಶಿಂಗ್ ಏನೋ ತುಂಬ ಚೆನ್ನಾಗಿ ಬಂದಿತ್ತು. ಹೇಗೆ ಕಾಣಿಸ್ತಾ ಇದೆ ಅಂತ ನೀವು ಕೂಡ ಹೇಳಿ. ಆ್ಯಂಡ್ ಗಂಡು ಮಕ್ಕಳಿಗೆ ಯಾವಾಗೆಲ್ಲ ಜಡೆ ಹಾಕಕ್ಕೆ ಬರುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ. ಕೆಲವೊಬ್ರು ಕಲ್ತಿರ್ತವೆ, ಕೆಲವೊಬ್ರು ಇನ್ನೂ ಕಲ್ತಿವಲ್ಲ. ಬಟ್ ಹಾಕೋದು ಕಲಿತ್ರೆ ತುಂಬ ಒಳ್ಳೆಯದು. ಆ್ಯಂಡ್ ನನ್ನ ತಮ್ಮಂಗೆ ಈ ಥರ ಸುಮ್ಮನೆ ರೆಡಿ ಮಾಡಿ ಒಂದು ಕಣ್ಕಪ್ಪು, ನನ್ನ ಮಗಳದ್ದು ಹೆಂಗೂ ಕಣ್ಕಪ್ಪಿತ್ತಲ್ಲ, ಆ ಕಣ್ಕಪ್ಪೆಲ್ಲ ಹಾಕ್ಕೊಂಡು ನಾವಿಬ್ಬರು ಸೇರಿ ಒಂದು ರೀಲ್ಸ್ ಮಾಡಿದ್ವಿ. ಸೊ ಅದ್ರದ್ದು ಒಂದು ಕ್ಲಿಪ್ಪಿಂಗ್ ಇತ್ತಲ್ಲ ಅಂತ ಹೇಳಿಬಿಟ್ಟು ಕ್ಲಿಪ್ಪಿಂಗ್ನ ಕೂಡ ಆ್ಯಡ್ ಮಾಡಿದ್ದೀನಿ. ಇದು ತುಂಬ ಹಿಂದಿನ ದಿನದ ಕ್ಲಿಪ್ಪಿಂಗು. ಬಟ್ ಇದನ್ನು ನಾವು ತೆಕ್ಕೊಂಡಿದ್ವಿ, ಬಟ್ ಮಿಸ್ ಆಗಿತ್ತು ಹಾಗಾಗಿ. ಆ್ಯಂಡ್ ನಮ್ಮ ಮನೆಯವರು ಬ್ಲೂಟೂತ್ ಹಾಳಾಗಿತ್ತು ಅಂತ ಹೇಳಿದ್ರು. ಹಾಗಾಗಿ ಅವ್ರಿಗೊಂದು ಬ್ಲೂಟೂತ್ ತರಿಸ್ಕೊಟ್ಟೆ. ಬಟ್ ಅವ್ರಿಗೆ ಇಷ್ಟ ಆಗಲಿಲ್ಲ ಅದು. ಅವರಂತೂ ನನಗೇನು ತೊಗೊಬರಲ್ಲ, ನಾನು ಅವ್ರಿಗೆ ತಂದು ಕೊಟ್ಟರು ಅವ್ರಿಗೆ ಇಷ್ಟ ಆಗೋಲ್ಲ. ಅದಾದಮೇಲೆ ನಮ್ಮ ಮನೆಯವರು ಟ್ಯಾಕ್ಟ್ರ್ ಹೊಡೆದು ತುಂಬ ಬೆನ್ನೆಲ್ಲ ಬ್ಯಾಕ್ ಪೇಯ್ನ್ ಆಗಿದೆ ಅಂತ ಹೇಳಿದರು. ಸೊ ಅವರು ಹೆಲ್ದಿಯಾಗಿದ್ದರೆ ಏನು ಬೇಕಾದರೂ ಮಾಡ್ಬೋದು ಅಲ್ವಾ? ಅದಕ್ಕೋಸ್ಕರ ಅವ್ರಿಗೆ ಮಟನ್ ಅಂದರೆ ತುಂಬ ಇಷ್ಟ. ಆ್ಯಕ್ಚುಲಿ ನಾನು ಯಾವುದೇ ರೀತಿ ಮಟನ್ ಎಲ್ಲ ತಿನ್ನಲ್ಲ. ತಲೆಕಾಲು ತೊಗೊಬನ್ನಿ ಅಂತ ಹೇಳಿದೆ. ಹಾಗೆ ನನಗೆ ಫಿಶ್ ತೊಗೊಬನ್ನಿ ಅಂತ ಹೇಳಿದ್ದೆ. ನನಗೆ ಫಿಶ್ಶು ಹಾಗೆ ಅವ್ರಿಗೆ ತಲೆಕಾಲೆಲ್ಲ ತೊಗೊಂಬಂದಿದ್ವು. ನಾನು ಮಟನ್ ತಿನ್ನೋದಿಲ್ಲ, ಬಟ್ ಮುಟ್ಟೋದು ಇಲ್ಲ, ಕಮ್ಮಿ. ಬಟ್ ನಮ್ಮ ಮನೆಯವ್ರಿಗೋಸ್ಕರ, ನಮ್ಮ ಮನೇಲಿ ನಮ್ಮಮ್ಮ ಕೂಡ ಮುಟ್ಟೋದಿಲ್ಲ. ಹಾಗಾಗಿ ನಮ್ಮ ಮನೆಯವ್ರಿಗೋಸ್ಕರ ನಾನೇ ನೀಟಾಗಿ ಕೂತ್ಕೊಂಡು ಮಟನ್ ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ವಲ್ಲ, ಅದಕ್ಕೆ ಏನೇನೆಲ್ಲ ಸ್ಪೈಸಸ್ ಬೇಕು ಎಲ್ಲ ಹಾಕಿ ನಮ್ಮ ಮನೆಯವ್ರಿಗೋಸ್ಕರ ಸ್ಪೆಷಲ್ಲಾಗಿ ಕಾಲು ಸೂಪು ಮತ್ತು ಮಟನ್ ಸಾಂಬಾರು ಮಾಡಿದ್ದೆ. ಅವ್ರಿಗೆ ಆ್ಯಕ್ಚುಲಿ ಮಟನ್ ಸಾಂಬಾರಿಗಿಂತ ಮಟನ್ ಬಿರಿಯಾನಿ ತುಂಬ ಇಷ್ಟ. ಅದರಲ್ಲೂ ಪೀಸ್ ತುಂಬ ಇಷ್ಟ ಆಗುತ್ತೆ. ಸೊ ಸ್ವಲ್ಪ ಪೀಸ್ನ ಸಪ್ರೇಟಾಗಿ ಎತ್ತಿಟ್ಟು ಮಟನ್ ಬಿರಿಯಾನಿ ಕೂಡ ಮಾಡಿಕೊಟ್ಟಿದ್ದೆ. ನನ್ನ ತಮ್ಮ, ನಮ್ಮ ಮನೆಯವರೆಲ್ಲ ಹೋಗಿದ್ವಿ ಮಟನ್ ತರೋಕ್ಕೆ. ಸೊ ಕಾಲು ಸೂಪ್ ಈ ಥರ ಬಂದಿದೆ. ಸೊ ಎಲ್ತಿಗೆ ತುಂಬ ಒಳ್ಳೆಯದಂತೆ. ನಾನಂತೂ ಕಾಲು ಸೂಪ್ ಇದುವರೆಗೂ, ಕಾಲು ಸೂಪ್ ಅಂತ ಅಲ್ಲ, ನಾನು ಚಿಕನ್ನು ಫಿಶ್ಶು ಬಿಟ್ಟು ಇನ್ನೇನು ಮೊಟ್ಟೆನೂ ಸ್ವಲ್ಪ ಕಮ್ಮಿನೇ. ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಆಯಿತು. ಓಕೆ, ಚೆನ್ನಾಗಿ ಮಾಡಿದೀಯಾ ಅಂತ ಅಂದರು. ಸೊ ಸಂಜೆ ಸ್ನ್ಯಾಕ್ಸಿಗೆ ಒಂದು ಸಿಂಪಲ್ಲಾಗಿ ಬಜ್ಜಿ ಮಾಡಿಕೊಂಡು ಅದ್ರ ಜೊತೆಗೆ ಒಂದು ಒಳ್ಳೆ ಕಾಫಿ ಕುಡ್ಕೊಂಡು ಇವತ್ತಿನ ಸಂಜೆನ ನಾವು ಮುಗಿಸ್ತಾ ಇದ್ದೀವಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ನನ್ನ ವ್ಲಾಗ್ನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನೋಡ್ತಾ ಇರಿ. ನಾನು ಇಂಟ್ರೆಸ್ಟಿಂಗ್ ಆಗಿರೋ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.